ಸರ್, ಜನ್ಜಿಗಳ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯ್ತು ಸರ್. ಈಗ 18 ವರ್ಷ ಆಗಿದೆ, ಮೊದಲನೇ ಸಲ ಓಟ್ ಹಾಕಬೇಕು ಅನ್ನೋನು ನರೇಂದ್ರ ಮೋದಿ ಪ್ರಧಾನಿ ಆದಾಗ ಬರೀ 6 ವರ್ಷ ಅವನಿಗೆ ಹಿಂದಿನ ಸರ್ಕಾರ ಹೆಂಗಿತ್ತು ಏನಾಗಿತ್ತು ಏನು ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಅದನ್ನೇ ನಾವು ಅವ್ರದ್ದು ಆಸ್ಪಿರೇಷನಲ್ ಕ್ಲಾಸ್ ಅದು. ಅವರು ಮೊಬೈಲ್ನಲ್ಲಿ ಕೂತ್ಕೊಂಡು ಯುರೋಪ್ ಹೆಂಗಿದೆ, ಅಮೇರಿಕಾದ ದೇಶಗಳಲ್ಲಿ ಹೆಂಗಿದೆ, ಅಲ್ಲಿ ರೋಡ್ ಹಾಗೆ, ಚರಂಡಿ ಹಿಂಗೆ ಅಂತ ನೋಡ್ತಿರ್ತಾರೆ. ಐ ಟೋಟಲಿ ಅಗ್ರಿ ವಿತ್ ಯು. ಮೊದಲು ದೇ ಡೋಂಟ್ ಹ್ಯಾವ್ ಎನಿ ಅದರ್ ಕಂಪ್ಯಾರಿಸನ್ ಇಂಡಿಯಾದಲ್ಲಿ. ಬೇರೆ ಕಂಪ್ಯಾರಿಸನ್ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಬೇರೆ ಕಂಪ್ಯಾರಿಸನ್ ಈಗ ಇಲ್ಲಿರುವಂಥ ಹಿರಿಯರಿಗೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಹಂಗಾಗಿತ್ತು, ಅದಕ್ಕಿಂತ ಮುಂಚಿನ ಸರ್ಕಾರದಲ್ಲಿ ಹಂಗಾಗಿತ್ತು ಅಂದರೆ ಇವ್ರಿಗೇನೋ ಕನೆಕ್ಟ್ ಆಗುತ್ತೆ. ಜನ್ಸಿಗೆ ಕನೆಕ್ಟ್ ಆಗೋದಿಲ್ಲ ಅದು. ಅಲ್ಲ, ಕರೆಕ್ಟ್. ಅದನ್ನು ಹ್ಯಾವಿಂಗ್ ಅಗ್ರಿ ಟೋಟಲಿ ಟು ದ್ಯಾಟ್. ನಾವು ಅದನ್ನೇ ಹೇಳ್ತಾ ಇರೋದು. ಈಗ ನಮ್ಮ ಕ್ಯಾಂಪೇನ್ ಏನಿದೆ, 12 ವರ್ಷದ ಮೋದಿ ಸರ್ಕಾರದ ಸಂದರ್ಭದಲ್ಲಿ ಕ್ಯಾಂಪೇನ್ ಏನಿದೆ, 2 ಸಂಗತಿಗಳು. ಮೊದಲ ದೇಶ ಹೆಂಗಿತ್ತು ಮತ್ತು ಈಗ ಹೆಂಗಿದೆ. ಇವತ್ತಿನ ಆ ಜನನೂ ಮೋದಿ ಅವರನ್ನು ಮೊದಲೇದು ಕಂಪ್ಯಾರಿಸನ್ ನಾವು ಮಾಡಿ ಕ್ಯಾಂಪೇನ್ ಮಾಡ್ತಾಯಿದ್ವಿ. ಇನ್ನೊಂದು, ನಾನು ನಿಮಗೊಂದು ಘಟನೆ ಹೇಳ್ತೇನೆ. 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿತ್ತು. ಆವಾಗ ಪ್ರಧಾನಮಂತ್ರಿಗಳು ನಮ್ಮೆಲ್ಲರನ್ನೂ ಕರೆದಿದ್ದರು. ಮುಂದೇನು ಹೇಳ್ರಿ ಅಂತ. ಭಾಳಷ್ಟು ಜನ ನಾವು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ, ಭಾಳಷ್ಟು ಜನ ನಾವು ಈ ಸೆಲೆಬ್ರೇಷನ್ ಹಿಂಗಾಗಬೇಕು ಹಂಗಾಗಬೇಕು ಅಂತ ಹೇಳಿದ್ರು. ಸ್ವಯಂ ಪ್ರೈಮ್ ಮಿನಿಸ್ಟರು, ಸ್ವತಃ ಪ್ರಧಾನಮಂತ್ರಿಗಳು ಒಂದು ಪ್ರೆಸೆಂಟೇಷನ್ ಕೊಟ್ಟರು, ಐ ಓಪನರ್. ಅವ್ರು ಹೇಳಿದರು, ಇದೆಲ್ಲ ಒಂದು ಭಾಗ, ಇದನ್ನು ಮಾಡೋಣ, ಜನರಲ್ಲಿ ಜಾಗೃತಿ, ದೇಶಭಕ್ತಿ ನಿರ್ಮಾಣ ಆಗ್ಬೇಕು, ಹರ್ ಘರ್ ತಿರಂಗ ಕರೆ ಕೊಟ್ಟರು. ಆದರೆ ಅವ್ರು ಹೇಳಿದ್ದು 2047ಕ್ಕೆ ಭಾರತ ಹೇಗಿರಬೇಕು, ಅದು ವಿಕಸಿತ ಆಗಬೇಕು. ಅಲ್ಲಿಂದ ವಿಕಸಿತ ಭಾರತ ಶುರುವಾಗಿದ್ದು. ಸೊ ಒಬ್ಬ ಇವತ್ತಿರುವಂಥ ಯುವಕನಿಗೂ ಅನ್ನಿಸ್ತದೆ, ಅರೆ ಈ ಮನುಷ್ಯನಿಗೆ 75 ವರ್ಷ, ಈ ಮನುಷ್ಯ 75 ವರ್ಷ 2047ಕ್ಕೆ ಯೋಚನೆ ಮಾಡ್ತಾನೆ ಅಂದರೆ ಹಿ ಈಸ್ ನಾಟ್ ಥಿಂಕಿಂಗ್ ಅಬೌಟ್ ಹಿಮ್ಸೆಲ್ಫ್. ದೇಶ 2047ಕ್ಕೆ ವಿಕಸಿತ ಆಗಬೇಕು, ಜಗತ್ತಿನ ಲೀಡರ್ ಆಗಿ ಭಾರತ ಹೊರಹೊಮ್ಮಬೇಕು ಅನ್ನುವಂಥದ್ದೇನಿದೆಯಲ್ಲ, ಆ ವಿಕಸಿತ ಭಾರತದ ಫ್ರೂಟ್ಸ್ ಏನಿದೆಯಲ್ಲ, ಫಲ, ಅದು ನರೇಂದ್ರ ಮೋದಿ ಉಣ್ಣಲ್ಲ, ಅದುವೇ ನಾನು ಉಣ್ಣಲ್ಲ. ನಿಮ್ಮ ವಯಸ್ಸು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನೀವು ಇರ್ತೀರ ಇಲ್ಲ ಅಂತ. 43 ಸರಿ ಇರ್ತೀವಿ. ಆದರೆ ದಿಸ್ ವಿಲ್ ಬೆನಿಫಿಟ್ ದಿಸ್ ಕ್ಲಾಸ್. ಇವತ್ತು ಯಾರು 18 ವರ್ಷದವರಿದ್ದಾರೆ, ಇವತ್ತು ಯಾರು 20 ವರ್ಷದವರಿದ್ದಾರೆ, ಇವತ್ತು ಯಾರು 10 ವರ್ಷದವರಿದ್ದಾರೆ, ಅವರು 2047ರಲ್ಲಿ ಮಿಡಲ್ ಏಜ್ಡ್ ಇರ್ತಾರೆ. ದೇ ವಿಲ್ ಎಂಜಾಯ್ ದಿಸ್ ಫ್ರೂಟ್. ಆದರೆ ನರೇಂದ್ರ ಮೋದಿ, ನಾನೇ ಇರಲ್ಲ, ಇನ್ನೊಂದು 5-10 ವರ್ಷ ಪಾಪ್ಯುಲಾರಿಟಿ ಇದೆ, ಎಂಜಾಯ್ ಮಾಡಿ ಹೋಗೋಣ ಅಂತ ಯೋಚನೆ ಮಾಡಿದ್ರೆ. ಯಾಕೆ ಜನ್ಜಿಗೆ ಸಿಟ್ಟು ಬಂದಿಲ್ಲ ಅಂತಂದರೆ, ನರೇಂದ್ರ ಮೋದಿಯವರ ಥಿಂಕಿಂಗು ಮತ್ತು ನರೇಂದ್ರ ಮೋದಿಯವರ ಅಪ್ರೋಚು, ನೇಷನ್ ಫಸ್ಟ್, ನನ್ನ ದೇಶದ ಯುವಕರಿಗಾಗಿ ನಾನು ಬದುಕಬೇಕು, ನನ್ನ ದೇಶದ ಬಡವರಿಗಾಗಿ ನಾನು ಬದುಕಬೇಕಂತ ಏನು ಮಾಡಿದೆ ಅಲ್ಲ, ಅದಕ್ಕೆ ಜನ್ಜಿ ನಮ್ಮಲ್ಲಿ ಸಿಟ್ಟಿಗೆದ್ದಿಲ್ಲ. ಮತ್ತು ಅವ್ರಿಗೆ ಅವಕಾಶ ಇದೆ, ಡಿಸೆಂಟ್ ಕೊಡಬೇಕಾ, ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ಲ, ಈ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ. ಈ ಸರ್ತೆ ನಮ್ಮದು 240 ಬಂತು, ಆವಾಗ ಒಳ್ಳೇದಿತ್ತು, ಈಗಿಲ್ಲ. ಇದು ಹೆಂಗಾಗತ್ತೆ? ಒಂದು ಕ್ವಿಕ್ ಆನ್ಸರ್, ನೀಟ್ ಎಕ್ಸಾಮ್ ಬಗ್ಗೆ ಸರ್. 5 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರೆ ಸರ್, 23 ಲಕ್ಷ ಮಕ್ಕಳು ವಾಪಸ್. ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದೆ, ನಾವು ಅದ್ರ ಬಗ್ಗೆ ಸಂವೇದನಶೀಲರಾಗಿದ್ದೇವೆ. ನಾನು ಮಕ್ಕಳಿಗೆ ಅಪೀಲು ಮಾಡ್ತೇನೆ, ತಲೆದಂಡ ಆಗಬೇಕು ಅಂತಾರೆ ಅವರು. ಅಲ್ಲ, ಹೂ ಇಸ್ ಆನ್ಸರಬಲ್ ಫಾರ್ ದಿಸ್? ನೋ, ದ್ಯಾಟ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್, ದಟ್ಸ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್. ಅದರೆಲ್ಲದರ ಬಗ್ಗೆನೂ ಸಂಪೂರ್ಣವಾದಂಥ ಒಂದು ತನಿಖೆ ಮತ್ತು ಜವಾಬ್ದಾರಿಯನ್ನು ಫಿಕ್ಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಆದರೆ ನಾನು ನಿಮ್ಮ ಮೂಲಕ ಮೊದಲು ಅಪೀಲ್ ಮಾಡೋದು, ಈಗ ನಾವು 21ಕ್ಕೆ ಮಾಡ್ತಾಯಿದ್ದೇವೆ. ಆ್ಯಕ್ಚುಲಿ ಮತ್ತೊಮ್ಮೆ ನೀಟ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ಇಟ್ಸ್ ಅದರದ್ದು ಹ್ಯೂಜ್ನೆಸ್ ಭಾಳ ಇದೆ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಮಕ್ಕಳು, ನಿಮ್ಮ ಭವಿಷ್ಯ ಒಂದು ನೀಟ್ ಎಕ್ಸಾಮಿನ ಮೇಲೂ ಆಗಲ್ಲ, ಮತ್ತು ನೀಟ್ ಎಕ್ಸಾಮ್ ಆಗ್ತದೆ. ಮತ್ತು ಹಾಗಾಗಿ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ, ಯಾವುದಕ್ಕೂ ಪರಿಹಾರ ಅಲ್ಲ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಧೈರ್ಯ ಉಳಿಸ್ಕೊಡ್ರಿ. ನಮಗೆ, ನಮ್ಮ ದೇಶಕ್ಕೆ, ನಮ್ಮ ದೇಶದ ಮುಖಾಂತರ ನಿಮಗೊಂದು ಭಾಳ ದೊಡ್ಡ ಭವಿಷ್ಯ ಇದೆ. ತಪ್ಪುಗಳು ಇಷ್ಟು ದೊಡ್ಡ ದೇಶದಲ್ಲಿ ಆಗ್ತಾ ಇರ್ತಾವೆ, ಅದನ್ನು ಸರಿ ಅದ್ರ ಇಂಟೆನ್ಷನಲ್ಲಿದೆಯಾ? ಮೊದಲಿನಂಗೆ ಹೆಂಗೆ ಭ್ರಷ್ಟಾಚಾರವೇ ಒಂದು ಇಂಟೆನ್ಷನ್ ಇರ್ತಿತ್ತಲ್ಲ, ಅದು ಇದೆಯಾ? ಅದು ಇಲ್ಲ ಈಗ. ಸೊ ಹಾಗಾಗಿ ನಾವು ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಭಾಳ ಸೆನ್ಸಿಟಿವ್ ಆಗಿದ್ದಾರೆ. 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು, ವಿಕಸಿತ ಭಾರತ ಅಂತೀರಿ, ಆತ್ಮನಿರ್ಭರ ಅಂತೀರಿ. ದೇಶದಲ್ಲಿ ಕೇಂದ್ರ ಸರ್ಕಾರ ಮೂಲಸೌಕರ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿದೆ. 2013ರಿಂದ 2018ರವರೆಗೂ ಉಚಿತ ಯೋಜನೆಗಳು ಕೊಡದೇ ಇದ್ದ ಸಿದ್ದರಾಮಯ್ಯನವರು 2023ರಿಂದ 2028ರವರೆಗೂ ಫ್ರೀ ಬಸ್ ಅಂತಾರೆ, ಇದು 2,000 ರೂಪಾಯಿ ಕಾಸು ಅಂತಾರೆ, ಅನ್ನಭಾಗ್ಯ ಅಂತಾರೆ. ನೀವು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಹಣಕಾಸು ಅರ್ಥವ್ಯವಸ್ಥೆ ಇರ್ತಕ್ಕಂಥ ದೇಶದಲ್ಲಿ ಜನಕ್ಕೆ ಬಸ್ ಕಾಸು ಕೊಟ್ಟು ಓಡಾಡೋಕ್ಕಾಗದೇ ಇರೋಂಥ ಮೆಂಟಾಲಿಟಿನ. ವಿಷಯ ಅಷ್ಟು ಸಿಂಪಲ್ ಇಲ್ಲ. ನಾನು ಅದನ್ನೇ ಬೇರೆ ಥರ ಕೇಳ್ತೀನಿ ಸರ್. 2023 ಕರ್ನಾಟಕದ ಸೋಲಿನ ತನಕ
ಈ ಫ್ರೀಬಿಗಳ ಬಗ್ಗೆ ಬಿ ಜೆ ಪಿಯ ಒಪಿನಿಯನ್ನೇ ಬೇರೆ ಇತ್ತು. ಯಾವಾಗ ಇಲ್ಲಿ ಸೋತ್ರಲ್ಲ ನೀವು ಅದೇ ದಾರಿಗೆ ಬಂದುಬಿಟ್ರಿ. ನೋಡಿ, ಎರಡು ಸಂಗತಿ ಇದೆ. ನಾವು ಯಾವುದೇ ರಾಜ್ಯದಲ್ಲಿ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬಿಹಾರ, ಯಾವುದೇ ರಾಜ್ಯದಲ್ಲಿ ನಾವು ಮೈಂಡ್ಲೆಸ್ ಆಗಿ ಯಾವುದೂ ಘೋಷಣೆ ಮಾಡಿಲ್ಲ. ನಾವು ಕೆಲವೊಂದಿಷ್ಟು ಸ್ಕೀಮ್ಗಳನ್ನು ಕೊಟ್ಟಿದ್ದೇವೆ. ಆದರೆ ಮೈಂಡ್ಲೆಸ್ ಆಗಿ ಅದರದ್ದು, ಯಾಕಂದ್ರೆ ನಾನು 2-3 ರಾಜ್ಯದ ಇನ್ಚಾರ್ಜ್ ಇದ್ದೇನೆ. ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ, ಯಾವುದೇ ಸ್ಕೀಮ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರು ಬರೀ ನಾವು ಪೊಲಿಟಿಕಲ್ ಅಷ್ಟಲ್ಲ, ಆ್ಯಸ್ ಫಾರ್ ಆ್ಯಸ್ ದಟ್ ಸ್ಟೇಟ್ಸ್ ಎಕಾನಮಿ ಇಸ್ ಕನ್ಸರ್ನ್, ಭಾಳಷ್ಟು ಸಂಗತಿಗಳನ್ನು ನಾವು ಅದನ್ನು ಗಮನಿಸಿ ಮಾಡ್ತಾಯಿದ್ದೇವೆ. ಈ ರೀತಿಯ ಕೆಲವು ಪೊಲಿಟಿಕಲ್ ಸಿಚುವೇಶನ್ ಏನು ಕ್ರಿಯೇಟ್ ಮಾಡ್ತಾರೆ, ಅದರ ಕಾಂಪಿಟೇಷನ್ ಮಾಡೋದಕ್ಕೆ ನಾವು ಮಾಡಬೇಕಾದ ಜವಾಬ್ದಾರಿಯಿಂದ ಕೆಲವು ಘೋಷಣೆಗಳನ್ನು ನಾವು ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.